ಅಂತ ಬಂದಿದ ತಕ್ಷಣನೇ ಅದು ಜಾಗದಿಂದ ಅಥವಾ ಜನಗಳಿಂದ ಬಂದಿರೋದಲ್ಲ. ನಾವು ಆ ಜಾಗನ ಹುಡ್ಕೊಂಡು ಹೋಗಿರ್ತೀವಿ. ಯಾಕೆ? ನಮ್ಮ ಕರ್ಮಗಳನ್ನ ಕಳ್ಕೊಳಕ್ಕೆ. ಅಂದ್ರೆ ನಾನು ಪಾಸ್ಟ್ ಏನೇನೆಲ್ಲ ಮಾಡಿದ್ದೀನೋ ಅದನ್ನ ನಾನು ಸರಿ ತಿದ್ಕೊಳ್ಳೋದಕ್ಕೆ, ಪ್ಲಸ್ ನನ್ನಲ್ಲಿರುವಂಥ ಎಲ್ಲ ಕ್ವಾಲಿಟೀಸ್, ನಾನು ಏನು ಹೇಳಿದೆ, ನಮ್ಮ ಕ್ವಾಲಿಟೀಸ್ನ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕಂದ್ರೆ ಶಕ್ತಿಯುತ ಮಾಡ್ಕೋಬೇಕು, ಅದನ್ನು ಉಪಯೋಗ ಮಾಡ್ಕೋಬೇಕು. ಅಂದರೆ ಅದು ಯಾವಾಗ ಸಾಧ್ಯ? ನಮಗೆ ಸಮಸ್ಯೆ ಬಂದಾಗ ಮಾತ್ರ ಸಾಧ್ಯ, ಪ್ರಾಬ್ಲಮ್ ಬಂದಾಗ ಮಾತ್ರ ಸಾಧ್ಯ. ಸೊ ಪ್ರಾಬ್ಲಮ್ ನಮ್ಮ ಹತ್ರ ಬರೋದಿಲ್ಲ, ಆ ಪ್ರಾಬ್ಲಮ್ನ ಸೃಷ್ಟಿ ಮಾಡೋದೇ ನಮ್ಮ ಸೂಪರ್ ಕಾನ್ಷಿಯಸ್ ಮೈಂಡ್. ಆ ಸೂಪರ್ ಕಾನ್ಷಿಯಸ್ ಮೈಂಡು ಪ್ರಾಬ್ಲಮ್ನ ಸೃಷ್ಟಿ ಮಾಡುತ್ತೆ. ಅಂದರೆ ಅದೇ ಪ್ರಾಬ್ಲಮ್ ಇರುವಂತಹ ಭೂಮಿ ಜಾಗಕ್ಕೆ ಕರ್ಕೊಂಡೋಗುತ್ತೆ. ಪ್ರಾಬ್ಲಮ್ ಕೊಡುವಂತಹ ವ್ಯಕ್ತಿಗಳ ಜೊತೆ ನಮ್ಮನ್ನ ಕನೆಕ್ಟ್ ಮಾಡಿಬಿಡುತ್ತೆ. ಸೊ ಇದಕ್ಕೆಲ್ಲಾನು ಕಾರಣ ನಮ್ಮ ಒಳ ಮನಸ್ಸು ಅಂತ ನೀವು ಹೇಳ್ಬೋದು. ಸೊ ನಮ್ಮ ಒಳ ಮನಸ್ಸು ಅಂದ್ರೆ ಸೂಪರ್ ಕಾನ್ಷಿಯಸ್ ಮೈಂಡೇ ನಮ್ಮ ಪರಿಸ್ಥಿತಿಗಳನ್ನ ಸೃಷ್ಟಿ ಮಾಡೋದಕ್ಕೆ ಕಾರಣ.